ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಟೈಮ್ 6:30 ಆಗಿದೆ. ಯಜಮಾನ್ರದ್ದು ನೈಟ್ ಡ್ಯೂಟಿ ಇತ್ತು. ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದರು. ನೋಡಿ ಎಷ್ಟೊಂದು ಫಾಗ್ ಆಗಿದೆ. ತುಂಬ ಚೆನ್ನಾಗಿತ್ತು ಮಾರ್ನಿಂಗ್. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಇದು ನಾನು ಲೆಮನ್ ರೈಸ್ ಮಾಡೋಣ ಅಂದ್ಕೊಂಡೆ. ಲೆಮನ್ ಖಾಲಿ ಆಗಿದ್ದರಿಂದ ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದಂದರೆ, ಒಂದು ಕಡಾಯಿ ಇಟ್ಟು ಕಡೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಗೂ ಕಡಲೆಬೇಳೆ, ಕಡಲೆ ಬೀಜ ಹಾಗೆ ಸಾಸಿವೆ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಕೆಲವರು ಎತ್ತಿಟ್ಕೋತಾರೆ, ನಾನು ಎತ್ತಿಟ್ಕೋತಾ ಇಲ್ಲ, ಟೈಮ್ ಇಲ್ಲದ ಕಾರಣ ಹಾಗೆ ಹಾಕೋತಾ ಇದ್ದೀನಿ. ಮತ್ತು ಅದಕ್ಕೆ ಜಜ್ಜಿಟ್ಕೊಂಡಿರ್ತಕ್ಕಂತಹ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಹಸಿಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ. ನಮ್ಮ ಪಾಪು ಖಾರ ತಿಂದಿದ್ದ ಕಾರಣ ಒಂದು ಹಾಕೋತಾ ಇದ್ದೀನಿ. ಖಾರ ಬೇಕಂದವರು ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಹಾಗೆ ಇಲ್ಲಿ ಕರ್ಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನೂ ಹಾಕಿ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಅದಕ್ಕೆ ಒಂದು 2 ಟೊಮೊಟೊನ ತೊಗೊಂಡಿದ್ದೀನಿ. ನೀವು ಎಷ್ಟು ಮಾಡ್ತೀರ ಅನ್ನೋದ್ರ ಮೇಲೆ ನೀವು ತೊಗೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಟೊಮೊಟೊ ಬೇಯಲಿಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಅದೆಲ್ಲ ಬೆಂದ್ಕೊಂಡಿರುತ್ತೆ. ಅದು ಏನು ರೈಸ್ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವೋ ಅದು ಅನ್ನನ ಅಲ್ಲಿಗೆ ಹಾಕಿ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಮೇಲ್ಗಡೆ ಚೆನ್ನಾಗಿ ಕಾಣಲಿಕ್ಕೆ ಹಾಗೆ ಒಳ್ಳೆ ಸ್ಮೆಲ್ ಬರಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೋತಾ ಇದ್ದೀನಿ. ನೋಡಿ, ನಮ್ಮದು ರುಚಿಕರವಾದ ಟೊಮೊಟೊ ಚಿತ್ರಾನ್ನ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಲೆಮನ್ ರೈಸ್ಗಿಂತ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ಅಂತ ನಾನು ಹೇಳ್ತೀನಿ. ನಿಮಗೂ ಸಹ ಈ ಲೆಮನ್ ಇಲ್ಲ ಅಂದವರು ಸಡನ್ನಾಗಿ ಚಿತ್ರಾನ್ನ ಮಾಡಬೇಕಾದ್ರೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಪಾಪಗೆ ಇಲ್ಲಿ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ಅವರು ಸಹ ಏನಾದರೂ ಫುಡ್ ಪ್ರಿಪೇರ್ ಮಾಡಿದರೆ ಕೊಟ್ಟು ಕಳಿಸಿ ಮೇಡಮ್ ಅಂತ ಕೇಳಿದರು. ಸೊ ಹಂಗಾಗಿ ಅದಕ್ಕೂ ಸಹ ಪ್ಯಾಕ್ ಮಾಡ್ತಾಯಿದ್ದೆ. ಅವಳಿಗೆ ಸ್ನ್ಯಾಕ್ಸ್ಗೆ ಡ್ರೈ ಫ್ರೂಟ್ಸ್ ಆಗಿ ಇದು ಒಣದ್ರಾಕ್ಷಿ ಹಾಗೂ ಫ್ರೈ ಮಾಡಿರ್ತಕ್ಕಂಥ ಗೋಡಂಬಿನ ಹಾಕಿದ್ದೆ. ಮತ್ತು 2 ಬಾಕ್ಸ್ಗಳಿಗೂ ರೈಸ್ ಹಾಕಿ ಎಲ್ಲ ಪ್ಯಾಕ್ ಮಾಡಿಟ್ಟೆ. ಹಾಗೆ ನಮ್ಮ ಪಾಪನ ರೆಡಿ ಮಾಡೋಣ ಅಂತ ಬಂದೆ. ನೋಡಿ, ಅವಳಿಗೆ ಈ ರೀತಿ ಎಲ್ಲೋ ಡ್ರೆಸ್ಗೆ ಮ್ಯಾಚಿಂಗ್ ಆಗೋಂಥ ಏರ್ ಬೆಂಡ್ಸ್, ರಿಬ್ಬನ್ಸ್, ಹಾಗೆ ಒಂದು ಟೀ ಶರ್ಟ್ ಜೊತೆ ಒಂದು ಸ್ಕರ್ಟ್ ಹಾಕಿದ್ದೆ. ಹಾಗೆ ಕೆಲವೊಂದು ಟಾಯ್ಸ್ ಅವಳ ಹತ್ರ ಯಾವುದಾದ್ರೂ ಎಲ್ಲೋ ಕಲರ್ದಿದ್ರೆ ಕೊಟ್ಟು ಕಳಿಸಿ ಅಂತಲೂ ಹೇಳಿದರು. ತುಂಬ ಇದು ಒಂದು 3 ಅಷ್ಟು ಕೊಟ್ಟು ಕಳಿಸಿ, ಒಂದು ಟೆಲಿಫೋನ್ ಹಾಗೆ 2 ಸ್ಮಾಲ್ ಡಕ್ಸ್ ಇದ್ದು ಅದಷ್ಟನ್ನು ಅವಳಿಗೆ ಕೊಟ್ಟು ಕಳಿಸೋಣ ಅಂತ ಆಲ್ರೆಡಿ ಎತ್ತಿಟ್ಬಿಟ್ಟಿದ್ದೆ. ಮತ್ತು ಅವಳು ಮಲ್ಕೊಂಡಿದ್ಲು ಎಬ್ಸಿ. ಯಜಮಾನರು ಸಹ ನೈಟ್ ಡ್ಯೂಟಿ ಇದ್ದಿದ್ದರಿಂದ ಅವರು ಮಲಗಿಬಿಟ್ಟಿದ್ರು. ಪಾಪನ ಎಬ್ಸಿ ನಾನು ಅವಳಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಬಂದೆ. ನೋಡ್ತಾ ಇದ್ಲು ಮಮ್ಮಿ ಏನೇನೋ ಇಟ್ಟಿದ್ದಾರಲ್ಲ ಅಂತ. ಹಾಗೆ ಅವಳಿಗೆ ಬೇಗ ಟೈಮ್ ಆಗಿಬಿಟ್ಟಿತ್ತು. ಬೇಗ ರೆಡಿ ಮಾಡ್ತಾಯಿದ್ದೆ. ತುಂಬ ಕ್ವಶನ್ ಕೇಳ್ತಾ ಇದ್ಲು. ಏನು ಹೇಳ್ತಾರೆ, ಏನು ಮಾಡಿಸ್ತಾರೆ, ಎಲ್ಲೋಡೆ ಅಂದರೆ ಏನು, ಯಾಕೆ ನನಗೆ ಎಲ್ಲೋ ಹಾಕಿದ್ದೀಯಾ, ತುಂಬ ಕ್ವಶನ್ ಕೇಳ್ತಾ ಇದ್ಲು. ಹಾಗೆ ಅವಳಿಗೆ ಹೇಳ್ಕೊಡ್ತಾ ಹಂಗೆ ಅವಳನ್ನ ರೆಡಿ ಮಾಡ್ತಾಯಿದ್ದೆ. ಹಾಗೆ ರೆಡಿ ಮಾಡಿದ ನಂತರ ಅವಳಿಗೆ ಕೂದಲ 2 ಜಡೆ ಹಾಕೋಣ ಅಂತ. ಅವಳಿಗೆ 2 ಜಡೆ ಅಂದ್ರೇ ಇಷ್ಟ ಇಲ್ಲ, ಆದ್ರೂ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಅಂತ 2 ಜಡೆನ ಹಾಕಿ ಕ್ಯೂಟಾಗಿ ರೆಡಿ ಮಾಡಿದ್ದೆ. ನೋಡಿ ಹೇಗೆ ಕಾಣ್ತಾ ಇದ್ದಾಳೆ. ಹಾಗೆ ಕೆನ್ನೆ ಹತ್ರ ಒಂದು ಸಣ್ಣ ಫ್ಲವರ್ ಥರ ಬಿಡಿಸಿದ್ದೆ. ಅವಳಿಗೆ ಖುಷಿ ಆಯಿತು. ಅದೇನು ರೆಡಿ ಮಾಡಿದ್ದು ಅದರೆಲ್ಲ ಫ್ಲವರ್ ಬಿಡಿಸಿದ್ದು ತುಂಬ ಖುಷಿ ಆಯಿತು ಅವಳಿಗೆ. ಚೆನ್ನಾಗೂ ಕೂಡ ಕಾಣ್ತಾ ಇದ್ಲು ಕ್ಯೂಟಾಗಿ. ನೋಡಿ, ನಿಮಗೆ ಹೇಗೆ ಕಾಣಿಸ್ತಿದ್ದಾಳೆ, ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಕಮೆಂಟ್ಸಲ್ಲಿ ತಿಳಿಸಿ, ಇಷ್ಟ ಆಗಿದ್ದರೆ. ರೆಡಿಯಾಗಿ ಸ್ಕೂಲ್ಗೆ ಹೊರಟ್ವಿ. ನಾನು ಬಿಟ್ಟು ಬಸ್ಸಲ್ಲೇ ಬಿಡಬೇಕಾಗುತ್ತೆ. ಸೊ ಅವಳದು ಟಾಯ್ಸ್ ಎಲ್ಲ ಇಟ್ಕೊಳ್ಳೋದ್ರಿಂದ ನಾನೇ ಬಿಟ್ಟು ಬರೋಣ ಅಂತ ನಡ್ಕೊಂಡೋದ್ವಿ. ಜಸ್ಟ್ ಇಷ್ಟೇ ದೂರ ಹತ್ತಿರ ಇರೋದ್ರಿಂದ ನಾನೇ ಹೋಗಿ ಬಿಟ್ಟು ಬಂದೆ. ಅಲ್ಲಿ ಹೋದ್ಮೇಲೆ ತುಂಬ ಮಕ್ಕಳೆಲ್ಲ ಎಲ್ಲೋ ಡ್ರೆಸ್ಸಲ್ಲೇ ಜಸ್ಟ್ ಜೂನಿಯರ್ KGಗೆ ಅಷ್ಟೇ ಇದು ಎಲ್ಲೋಡೆ ಇದ್ದಿದ್ದು. ಸೊ ನಾವು ಸ್ವಲ್ಪ ಬೇಗನೆ ಹೋಗಿದ್ದ ಕಾರಣ ಸ್ವಲ್ಪ ಮಕ್ಕಳಿದ್ವಿ, ಇನ್ನು ಯಾರೂ ಬಂದಿರಲಿಲ್ಲ. ಇದಾಗಿತ್ತು ನಮ್ಮ ಮಾರ್ನಿಂಗ್ ರೂಟೀನ್. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಫಾರ್ ದ ವಾಚಿಂಗ್.